ದಿವಾನ್ ಪಾಲಕ್ ಪನ್ನೀರ್ ಮಾಡೋದಕ್ಕೆ ಫಸ್ಟಿಗೆ ನಾನು ಪಾಲಕನ್ನು ತಗೊಂಡು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಇದನ್ನು ನೀರಿನಲ್ಲಿ ಹಾಕಿ ಸ್ವಲ್ಪ ಬೇಯಿಸ್ಕೋಬೇಕು. ಓಕೆ, ಸ್ವಲ್ಪ ಬೇಯಿಸ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ನಾನು ಒಂದು ಪಾತ್ರಕ್ಕೆ ಹಾಕ್ಕೊಂಡು ಇದಕ್ಕೆ ನೀರು ಆ್ಯಡ್ ಮಾಡಿ ಇದನ್ನು ಬೇಯೋದಕ್ಕೆ ಇಟ್ಟಿದ್ದೀನಿ. ಇದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಇದು ನಾನು ಪ್ಯಾಕೆಟ್ ಪನ್ನೀರ್ ಯೂಸ್ ಮಾಡ್ತಿದ್ದೀನಿ, ಫಾರ್ಮ್ ಫ್ರೆಶ್ ಕ್ಯೂಬ್ಸ್. ಓಕೆ, ಇಲ್ಲಾಂದರೆ ನೀವು ಡೈರಿಯಿಂದ ಪನ್ನೀರ್ ತಂದು ಅದನ್ನು ಸ್ಲೈಸ್ ಮಾಡ್ಕೋಬೋದು. ನಾನು ಆಲ್ರೆಡಿ ಕ್ಯೂಬ್ ಪನ್ನೀರ್ ತೊಗೊಂಡಿದ್ದೀನಿ ನೋಡಿ. ಪಾಲಕ್ ಕುದೀತಾ ಇದೆ. ಈ ಥರ ನೀವು ಬೇಯಿಸ್ಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ, ಹಾಗೆ ಕಲರ್ ಕೂಡ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಬೇಯಿಸ್ಕೋಬೇಕು. ಇದು ಇವಾಗ ಬೆಂದಿದೆ. ಇದನ್ನು ನೀವು ಗ್ರೈಂಡ್ ಮಾಡ್ಕೋಬೇಕು. ಬೇಕು ಅಂದರೆ ನೀವು ಐಸ್ ಕ್ಯೂಬ್ ವಾಟರ್ ಅಥವಾ ಕೋಲ್ಡ್ ವಾಟರ್ನಲ್ಲಿ, ನಾರ್ಮಲ್ ಕೋಲ್ಡ್ ವಾಟರ್ನಲ್ಲಿ ಇದನ್ನು ಡಿಪ್ ಮಾಡಿಬಿಡಿ, ಬೇಗ ಕೋಲ್ಡ್ ಆಗುತ್ತೆ. ಇವಾಗ ನಾನು ಇದನ್ನು ಗ್ರೈಂಡ್ ಮಾಡ್ಕೋತೀನಿ. ಫುಲ್ ಪೇಸ್ಟ್ ಆಗಬೇಕಿದು. ಓಕೆ, ನೀವು ದಂಟು ಸಮೇತ ಹಾಕ್ಬೋದು. ನಾನು ಇನ್ನೂ ಸ್ವಲ್ಪ ಇತ್ತು ಕಟ್ ಮಾಡಿದ್ದೆ, ಸೊ ಇಷ್ಟು ಇಡೀ ಪರವಾಗಿಲ್ಲ. ಕೆಲವರು ಫುಲ್ ಕಟ್ ಮಾಡ್ತಾರೆ, ಸುಮ್ಮನೆ ವೇಸ್ಟು. ಇದನ್ನು ತಿಂದರೆ ಏನೂ ಆಗಲ್ಲ. ಓಕೆ, ಇದನ್ನ ಇವಾಗ ಪೇಸ್ಟ್ ಮಾಡ್ಕೊಳ್ಳೋಣ. ವಾವ್, ನೋಡಿ ಚೆನ್ನಾಗಿ ಪೇಸ್ಟ್ ಆಗಿದೆ. ಆ್ಯಂಡ್ ಲುಕ್ ಎಟ್ ದ ಕಲರ್, ತುಂಬ ಚೆನ್ನಾಗಿ ಬಂದಿದೆ ಅಲ್ವಾ ಕಲರ್. ಸೊ ಬೇಯಿಸೋದ್ರಿಂದ ಕಲರು ಕೂಡ ಚೆನ್ನಾಗಿ ಬರುತ್ತೆ. ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರ್. ಇದನ್ನು ಇವಾಗ ಒಂದು ಬೌಲ್ ಹಾಕಿ ತೆಗೆದಿಟ್ಕೊತಿದ್ದೀನಿ. ನಾನು ಜಾಸ್ತಿ ತೊಗೊಂಡಿಲ್ಲ ಕ್ವಾಂಟಿಟಿ. ಒಂದು ಕಟ್ಟು ಪಾಲಕ್ ಹಾಗೆ ಒಂದು ಪ್ಯಾಕೆಟ್ ಪನ್ನೀರ್. ಸೊ ಸ್ವಲ್ಪ ಇಬ್ಬರಿಗೆ ಅಲ್ವಾ, ಸೊ ಸ್ವಲ್ಪ ಮಾಡ್ತಾಯಿದ್ದೀನಿ. ನೀವು ಜಾಸ್ತಿ ಬೇಕಿದ್ದರೆ ಒಂದು 2 ಕಟ್ ತೊಗೊಳ್ಳಿ. ಇದು ಪಾಲಕ್ ರೆಡಿ ಇದೆ, ಪನ್ನೀರು ರೆಡಿ ಇದೆ. ಇವಾಗ ಅಡುಗೆ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಇದಕ್ಕೆ ನೀವು ಟೊಮೆಟೊ ಮತ್ತು ಆನಿಯನ್ನ ನೀವು ಪ್ಯೂರಿ ಮಾಡಿ ಕೂಡ ಹಾಕ್ಕೋಬೋದು, ಅಂದರೆ ಪೇಸ್ಟ್ ಮಾಡಿ ಕೂಡ ಹಾಕ್ಕೋಬೋದು. ನಮಗೆ ಬಾಯಿಗೆ ಸಿಗಬಾರ್ದು, ಹಾಗೆ ಸ್ಮೂತಾಗಿ ಇರಬೇಕು ಅಂತಂದರೆ ನೀವು ಇದನ್ನು ಪೇಸ್ಟ್ ಮಾಡಿ ಹಾಕ್ಕೊಳ್ಳಿ. ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ, ಚಾಪ್ ಮಾಡ್ಕೊಂಡಿದ್ದೀನಿ. ಒಂದು ದೊಡ್ಡ ಟೊಮೆಟೊ ಹಾಗೆ ಒಂದು ಆನಿಯನ್ ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ಬಟರ್ ಹಾಕ್ತಾಯಿದ್ದೀನಿ. ಇದರ ಜೊತೆ ಸ್ವಲ್ಪ ಆಯಿಲ್ ಮಿಕ್ಸ್ ಮಾಡ್ಕೋತೀನಿ. ಸ್ವಲ್ಪ ಆಯಿಲ್, ಸನ್ಫ್ಲವರ್ ಆಯಿಲ್ ಆರ್ ನಿಮಗೆ ಯಾವುದಿಷ್ಟ, ಆಲಿವ್ ಆರ್ ಕೊಕೊನೆಟ್, ಯಾವುದು ಪ್ರಿಫರ್ಡ್ ಆಯಿಲ್ ಇದೆ ಅದನ್ನು ಹಾಕ್ಕೊಳ್ಳಿ. ಆಯಿಲ್ ಹಾಕ್ತಿದ್ದೀನಿ. ಜಸ್ಟ್ ಫ್ಲೇವರ್ಗೋಸ್ಕರ ನಾನು ಚಕ್ಕೆ ಮತ್ತು ಯಾಲಕ್ಕಿ, ಸ್ವಲ್ಪ ಲವಂಗ, ಹಾಗೆ ಎಲೆ, ಬಿರಿಯಾನಿ ಎಲೆ ಅಥವಾ ಪಲಾವ್ ಎಲೆ ಅಂತಿರಲ್ಲ ಅದನ್ನು ಹಾಕ್ತಿದ್ದೀನಿ, ಸ್ವಲ್ಪ ಸ್ಮೆಲ್ಗಷ್ಟೇ. ಇವಾಗ ಚಾಪ್ ಮಾಡ್ಕೊಂಡಿರೋ ಆನಿಯನ್, ಚೆನ್ನಾಗಿ ಫ್ರೈ ಮಾಡೋಣ, ಸ್ವಲ್ಪ ಮೀಡಿಯಮ್ ಬ್ರೌನ್ ಆಗೋ ತನಕ. ಓಕೆ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಇವಾಗ ಕಟ್ ಮಾಡ್ಕೊಂಡಿರೋ ಟೊಮೆಟೊ. ಆಲ್ರೆಡಿ ಹೇಳಿದ್ದೀನಿ, ನಿಮಗೆ ಪೀಸಸ್ ಬೇಡ ಅಂದರೆ ನೀವು ಪ್ಯೂರಿ ಮಾಡಿ ಹಾಕ್ಕೋಬೋದು, ಪೇಸ್ಟ್ ಮಾಡಿ. ನಮಗೆ ಟೊಮೆಟೊ ಆನಿಯನ್ ಎಲ್ಲ ಬಾಯಿಗೆ ಸಿಕ್ಕರೂ ಓಕೆ ನಮಗೆ, ಸೊ ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಸ್ಪೈಸಸ್ ಹಾಕೋಣ. ನಾನು ಇಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ. ನಾನು ಅಂದಾಜು ಮೇಲೆ ಹಾಕ್ತಿದ್ದೀನಿ, ನೀವೊಂದು 1/4 ಟೀ ಸ್ಪೂನ್ ಆ ರೀತಿ ಹಾಕ್ಕೋಬೋದು. ಗರಂ ಮಸಾಲ,
ಖಾರ ನೀವು ಚಿಲ್ಲಿ ಪೌಡರ್ ಬೇಡ ಅಂತಂದರೆ ನೀವು ಪಾಲಕನ್ನು ಗ್ರೈಂಡ್ ಮಾಡುವಾಗ ಗ್ರೀನ್ ಚಿಲ್ಲಿನ ಆ್ಯಡ್ ಮಾಡಿ ಸ್ಪೈಸಿಗೋಸ್ಕರ. ನಾನು ಇಲ್ಲಿ ಚಿಲ್ಲಿ ಪೌಡರನ್ನು ಆ್ಯಡ್ ಮಾಡ್ತಿದ್ದೀನಿ. ಇದು ಜಾಸ್ತಿ ಖಾರ ಇರೋದ್ರಿಂದ ಸ್ವಲ್ಪ ಹಾಕ್ತಿದ್ದೀನಿ. ನಮಗೆ ತುಂಬ ಆಪ್ಷನ್ ಕೂಡ ಇದೆ. ಇಲ್ಲ ಚಿಲ್ಲಿ ಬೇಡ ಅಂದರೆ ಪೆಪ್ಪರ್ ಪೌಡರನ್ನು ಯೂಸ್ ಮಾಡ್ಬೋದು. ಇದು ಜೀರಾ ಪೌಡರ್ ಒಂದು 1/2 ಸ್ಪೂನ್ ಹಾಕ್ತಿದ್ದೀನಿ. ಆದಮೇಲೆ ಧನಿಯಾ ಪೌಡರ್ ಇದೊಂದು 1/2 ಸ್ಪೂನ್. ಯಾಕೆಂದರೆ ಜಾಸ್ತಿ ಹಾಕ್ಬಿಟ್ರೆ ತುಂಬ ಮಸಾಲ ಅನಿಸ್ಬಿಡುತ್ತೆ. ನನಗೆ ಅಷ್ಟೊಂದು ಮಸಾಲ ಟೇಸ್ಟ್ ಕೊಡೋದು ಇಷ್ಟ ಆಗಲ್ಲ. ಸೊ ಎಲ್ಲನೂ ಸ್ವಲ್ಪನೇ ಹಾಕಿದ್ದೀನಿ. ಜೊತೆಗೆ ಸಾಲ್ಟ್ನು ಟೇಸ್ಟ್ ಮಾಡ್ಕೊಂಡು ಹಾಕ್ಬೋದು. ತುಂಬಾ ಈಸಿ ಇದು. ವೆಜ್ ಅವ್ರಿಗೆ ಏನು ಮಾಡೋದಪ್ಪ ಇವತ್ತು ವೆಜ್ ಮಾಡಬೇಕು, ಏನು ಸಾಂಬಾರು ಮಾಡಲಿ ಪಲ್ಯ ಮಾಡಲಿ. ಆ್ಯಕ್ಚುಲಿ ನನಗೂ ಫ್ಲ್ಯಾಶ್ ಆಗಿಲ್ಲ ಏನು ಮಾಡೋದು ಅಂತ, ಮಂಡೇ ಆದ್ದರಿಂದ. ಸೊ ಹೀಗೆ ಫೋನ್ ನೋಡ್ತಾ ಇರಬೇಕಾದ್ರೆ ಫ್ಲ್ಯಾಶ್ ಆಗಿಬಿಡ್ತು. ಇದನ್ನು ಮಾಡೋಣ ಅಂತ ಮಾಡ್ತಿದ್ದೀನಿ. ಇವಾಗ ನೋಡಿ ಪಾಲಕ್ ಪೇಸ್ಟ್ ಹಾಕ್ತೀನಿ. ನನಗಂತೂ ಇದ್ರ ಕಲರ್ ನೋಡಿದ್ರೆ ಖುಷಿ ಆಗ್ಬಿಡ್ತಪ್ಪ. ಇದು ಸ್ವಲ್ಪ ಹೊತ್ತು ಬೇಯಬೇಕು, ಅಂದರೆ ಮಸಾಲ ಜೊತೆ ಮಿಕ್ಸ್ ಆಗಬೇಕು. ಅಷ್ಟೊಂದು ಬೇಯಬೇಕು ಅಂತಲೂ ಇಲ್ಲ, ಯಾಕೆಂದರೆ ನಾವು ಆಲ್ರೆಡಿ ಬೇಯಿಸಿ ಪೇಸ್ಟ್ ಮಾಡಿರೋದ್ರಿಂದ ಸ್ವಲ್ಪ ಮಸಾಲೆ ಜೊತೆ ಮಿಕ್ಸ್ ಆದರೆ ಸಾಕು. ಉಪ್ಪು ಖಾರ ಎಲ್ಲ ಸ್ವಲ್ಪ ಜಾಸ್ತಿ ಹೊತ್ತು ಬೇಡ. ಅದಾದಮೇಲೆ ಪನ್ನೀರ್ ಹಾಕಿದ್ಮೇಲೂ ಸ್ವಲ್ಪ ಹೊತ್ತು ಇಡ್ಬೋದು. ಆ್ಯಡ್ ಮಾಡೋಣ. ಪನ್ನೀರ್ ನಿಮಗೆ 2 ಥರ ಮಾಡ್ಕೋಬೋದು. ಅಂದರೆ ಇದಿವಾಗ ಹೀಗೆ ಹಾಕಿದರೆ ಸ್ವಲ್ಪ ಸಾಫ್ಟಾಗಿರುತ್ತೆ. ನಿಮಗೆ ಸ್ವಲ್ಪ ಗಟ್ಟಿಯಾಗಬೇಕು ಪನ್ನೀರ್ ಪೀಸ್ ಅಂದರೆ ನೀವು ಬಟರ್ ಅಥವಾ ಆಯಿಲಲ್ಲಿ 2 ಸೈಡು ಒಂದು 2-3 ನಿಮಿಷ ಅದನ್ನು ಪ್ಯಾನ್ನಲ್ಲಿ ಫ್ರೈ ಮಾಡಿಕೊಂಡು ಹಾಕಿ. ಆವಾಗ ಅದು ಸ್ವಲ್ಪ ರೋಸ್ಟ್ ಆಗುತ್ತಲ್ವ, ಗಟ್ಟಿಯಾಗಿರುತ್ತೆ. ಇಲ್ಲ ಸಾಫ್ಟ್ ಬೇಕಂದರೆ ಹೀಗೆ ಡೈರೆಕ್ಟಾಗಿ ಹಾಕಿ. ನೋಡಿ ಚೆನ್ನಾಗಿ ಕಾಣಿಸ್ತದೆ ಅಲ್ವಾ. ನೀವು ಮನೆಯಲ್ಲಿ ಈಸಿಯಾಗಿ ಮಾಡ್ಕೋಬೋದು ಈ ರೀತಿಯಾಗಿ. ಹೊರಗಡೆ ಹೋಗಿ ಆರ್ಡರ್ ಮಾಡಿ ತಿನ್ನೋದಕ್ಕಿಂತ ಮನೇಲೇ ನೀವು ಟ್ರೈ ಮಾಡಿ ತಿನ್ನಿ. ಸ್ವಲ್ಪ ಉಪ್ಪು ಖಾರ ಆ ಕಡೆ ಈ ಕಡೆ ಆಗ್ಬೋದು, ಬಟ್ ಹೆಲ್ದಿಯಾಗಿರುತ್ತೆ. ಹೊರಗಡೆ ಟೇಸ್ಟಿಂಗ್ ಪೌಡರ್ ಅದೆಲ್ಲ ಹಾಕಿ ಹೆಲ್ತ್ ಯಾಕೆ ಹಾಳು ಮಾಡ್ಕೋತೀರಲ್ವ. ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿಡೋಣ. ನೋಡಿ ಒಂದು ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಹಾಕಿರೋ ಬಟರ್ ಆಯಿಲ್ ಇದೇ ರೀತಿಯಾಗಿ ಬರಬೇಕು. ಈ ಆಯಿಲೆಲ್ಲ ಬಿಡಬೇಕು. ಓಕೆ, ನಾನು ಜಾಸ್ತಿ ಆಯಿಲ್ ಹಾಕಿಲ್ಲ, ನೀವೇ ನೋಡಿದ್ರಿ. ಬಟರು ಹಾಕಿದ್ದೀನಿ. ಅದೆಲ್ಲ ಈ ರೀತಿಯಾಗಿ ಸಪ್ರೇಟ್ ಆಗಬೇಕು. ಮಸಾಲ ಮತ್ತು ಆಯಿಲ್ ಅಥವಾ ಬಟ್ರ್ ಏನು ಹಾಕಿದ್ದೀರಿ ಸಪ್ರೇಟ್ ಆಗಬೇಕು. ಆವಾಗ ಅದು ಕರೆಕ್ಟಾಗಿ ಆಗಿದೆ ಅಂತ. ಜಾಸ್ತಿ ಮಿಕ್ಸ್ ಮಾಡ್ತಾ ಹೋದರೆ ಪನ್ನೀರು ಹುಡಿ ಆಗಿಬಿಡುತ್ತೆ. ಸೊ ಇಷ್ಟು ಸಾಕು. ಇದು ರೆಡಿಯಾಗಿದೆ. ಇವಾಗ ಇದು ನೀವು ರೈಸ್ ಜೊತೆ ತಿನ್ಬೋದು, ಚಪಾತಿ ಜೊತೆ ತಿನ್ಬೋದು, ನಿಮಗೆ ಯಾವುದಿಷ್ಟು ಅದ್ರ ಜೊತೆ ತಿನ್ನಿ. ನಾವು ಜಾಸ್ತಿ ರೈಸೇ ಪ್ರಿಫರ್ ಮಾಡೋದು, ತಿನ್ನೋದು ಜಾಸ್ತಿ ರೈಸೇ ಆಗಿರೋದನ್ನು ರೈಸ್ ಜೊತೆನೇ ಇವತ್ತು ತಿಂತಾಯಿದ್ದೀವಿ. ನೋಡಿ ಸಿಂಪಲ್ ಆದ ಪಾಲಕ್ ಪನ್ನೀರ್. ಈ ರೀತಿಯಾಗಿ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ. ಟೇಸ್ಟ್ ಹೇಗೆ ಬಂದಿದೆ ಅಂತ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಹೊಸದಾಗಿ ನನ್ನ ಚಾನೆಲನ್ನು ನೀವು ನೋಡ್ತಾ ಇದ್ದರೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಹಾಗೆ ಈ ರೀತಿ ರೆಸಿಪಿ ಇಷ್ಟಪಡೋ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ.
ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನನ್ನ ವಿಡಿಯೋಸ್ನ ನೋಡ್ತಾ ಇರಿ, ಲೈಕ್ ಮಾಡಿ. ಮತ್ತೆ ಸಿಗೋಣ. ಬಾಯ್ ಬಾಯ್.